ನೀನೇನು ಮಹಾನಟಿನ, ಎಷ್ಟು ಅಹಂಕಾರ. ಪ್ರೇಮ ವಿರುದ್ಧ ನಿರ್ಮಾಪಕ ಆಕ್ರೋಶ. ಯಜಮಾನ ಚಿತ್ರಕ್ಕೆ ಬೇಡ ಅಂದಿದ್ರು ನಿನ್ನ. ಕನ್ನಡ ಚಿತ್ರರಂಗದ ಬ್ಲಾಕ್ ಬಸ್ಟರ್ ಹಿಟ್ ಯಜಮಾನ ಸಿನಿಮಾ ಈ ವಾರ ಮರು ಬಿಡುಗಡೆ ಆಗ್ತಾ ಇದೆ. 25 ವರ್ಷಗಳ ಹಿಂದೆ ತೆರೆ ಕಂಡಿದ್ದಂತಹ ಸಿನಿಮಾ ಸತತ 35 ವಾರ ಪ್ರದರ್ಶನವನ್ನ ಕಂಡು ದಾಖಲೆಯನ್ನ ಬರೆದಿತ್ತು. ಸಾಹಸ ಸಿಂಹ ವಿಷ್ಣುವರ್ಧನ್, ಪ್ರೇಮ, ಶಶಿಕುಮಾರ್, ಅಭಿಜಿತ್, ಟೆನ್ನಿಸ್ ಕೃಷ್ಣ ಸೇರಿ ದೊಡ್ಡ ತಾರಾಗಣವೇ ಚಿತ್ರದಲ್ಲಿ ಇತ್ತು. ಯಜಮಾನ ಚಿತ್ರವನ್ನ ಹೊಸ ರೂಪದಲ್ಲಿ ಮತ್ತೆ ಪ್ರೇಕ್ಷಕರ ಮುಂದೆ ತರುವಂತಹ ಪ್ರಯತ್ನ ನಡೀತಾ ಇದೆ. ಇತ್ತೀಚೆಗೆ ಚಿತ್ರತಂಡ ಸುದ್ದಿಗೋಷ್ಠಿಯನ್ನ ನಡೆಸಿ ಈ ಬಗ್ಗೆ ಮಾಹಿತಿಯನ್ನ ನೀಡಿದೆ. ಚಿತ್ರದ ಪ್ರಚಾರಕ್ಕೆ ನಟಿ ಪ್ರೇಮ ಬಂದಿರಲಿಲ್ಲ ಅಂತ ನಿರ್ಮಾಪಕ ರೆಹಮಾನ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನಾನೇ ಖುದ್ದಾಗಿ ಕರೆದ್ರೂ ಸಹ ನನಗೆ ಮಹಾನಟಿ ಶೋ ಇದೆ, ನನಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ರೆಹಮಾನ್, ನಾನೇ ಖುದ್ದಾಗಿ ಪ್ರೇಮ ಅವರನ್ನ ಸುದ್ದಿಗೋಷ್ಠಿಗೆ ಕರೆದಿದ್ದೆ. ಮಹಾನಟಿ ಕಾರ್ಯಕ್ರಮ ಇದೆ, ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ನೀನು ಬಿಡಮ್ಮ, ದೊಡ್ಡ ಮಹಾನಟಿ, ಬರಬೇಡ ಅಂತ ಹೇಳಿದೆ. ಆಕೆಯ ಈ ಚಿತ್ರಕ್ಕಿಂತ ಮಹಾನಟಿ ಶೋನೇ ಅವರಿಗೆ ದೊಡ್ಡದಂತೆ. ಮಾತನಾಡೋದಕ್ಕೆ ನನಗೆ ಯಾವ ಹೆದರಿಕೆನೂ ಇಲ್ಲ. ನಾನು ನಾಯಕಿಯಾಗಿ ಆಯ್ಕೆ ಮಾಡಿದ್ದು ಅಂದು. ಹಾಗಿರುವಾಗ ನಾನು ಯಾಕೆ ಹೆದರಬೇಕು ಅಂತ ಹೇಳಿದ್ದಾರೆ. ತಮಿಳಿನ ವಾನತ್ತಿ ಪೋಲ ಚಿತ್ರದ ರೀಮೇಕ್ ಆದಂತಹ ಯಜಮಾನ ಪ್ರೇಮ ನಾಯಕಿಯಾಗಿ ಚಿತ್ರಕ್ಕೆ ಬೇಡ ಅಂತ ವಿಷ್ಣುವರ್ಧನ್ ಸರ್ ಅವರು ಹೇಳಿದ್ರು. ನಾನೇ ಅವರನ್ನ ಒಪ್ಪಿಸಿದ್ದೆ ಅಂತ ರೆಹಮಾನ್ ಅವರು ನೆನಪು ಮಾಡಿಕೊಂಡಿದ್ದಾರೆ. ವಿಷ್ಣು ಸರ್ ಬೇಡ ಅಂದ್ರೂ ಸಹ ನಾನು ಬಲವಂತ ಮಾಡಿ ಒಪ್ಪಿಸಿದ್ದೀನಿ. ಆ ಅಡ್ವಾನ್ಸ್ ತಗೊಂಡಾಗ ರೆಹಮಾನ್ ಯಾರು ಅಂತ ಗೊತ್ತಿತ್ತಾ? ಈಗ ಮಹಾನಟಿನ? ಏನಿದು ಅಹಂಕಾರ? ಭಾರತಿ ಮೇಡಮ್ ಅವರನ್ನ ಕರೆಯೋದಕ್ಕೆ ಹೋಗಿದ್ದೆ. ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ, ಹಾಗಾಗಿ ಅವರು ಬರಲಿಲ್ಲ. ಆದರೆ ಪ್ರೇಮ ಅವರನ್ನ ಕರೆದ್ರೆ ಮಹಾನಟಿ ಅಂದ್ರು. ಅಬ್ಬಬ್ಬ, ಯಜಮಾನ ಮಾಡಿದ್ಮೇಲೆ ಮಹಾನಟಿ, ಅದಕ್ಕೂ ಮುನ್ನ ಯಾವ ಮಹಾನಟಿ ಅಂತ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ಹಾಗೆ ಮಾತನಾಡ್ತಾ ಶಶಿಕುಮಾರ್, ಅಭಿಜಿತ್, ರಮೇಶ್ ಭಟ್ ಎಲ್ಲರೂ ಸಹ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಇವರು ನಿಜವಾದ ಮಹಾನಟರು, ಅವರಿಗೆ ಗೌರವ ಕೊಡ್ತೀನಿ, ಫೋನ್ ಮಾಡಿ ಕರೆದ್ರೆ ಕೂಡ ಬಂದ್ರು ಅಂತ ರೆಹಮಾನ್ ಅವರು ವಿವರಿಸಿದ್ದಾರೆ. ಸಿನಿಮಾ ಕಲೆಕ್ಷನ್ ಬಗ್ಗೆ ಮಾತನಾಡಿದಂತಹ ಅವರು, ಅವತ್ತಿನ ಕಾಲಕ್ಕೆ 35 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡಿತ್ತು ಯಜಮಾನ ಸಿನಿಮಾ. ಆದರೆ ನನಗೆ 1.5 ಕೋಟಿ ರೂಪಾಯಿ ಮಾತ್ರ ಬಂತು. ನಾನು ಎಲ್ಲ ಏರಿಯಾ ರೈಟ್ಸ್ ಅನ್ನ ಮಾಡಿಬಿಟ್ಟಿದೆ ಅಂತ ನೆನಪಿಸಿಕೊಂಡಿದ್ದಾರೆ.